ಫೋನ್ ಅಟೆಂಡ್ ಮಾಡುವಾಗ ಅಲ್ಲಿ ಸಮಸ್ಯೆ ವಾಟ್ ಸಮಸ್ಯೆ ಬಂದಾಗ ವಿಡಿಯೋ ಅಂತ ಮಾಡಲಿಕ್ಕೆ ಅಲ್ಲ ಅವ್ರಿಗೆ ಹೋಗ್ತದೆ ನಿಮ್ಮ ಇದರಿಂದ ಕೊಡೋದಲ್ಲ ನಮ್ಮಿಂದ ಸರ್ ಈ ಸೀಸನ್ ನಲ್ಲಿ ಮುಂಗಾರಿಂದ 2020-21 ಸಾಲಕ್ಕೆ ನಮಗೆ ಅಂದ್ರೆ ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೆ 40,000 ಟನ್ ಬೇಕು ಸರ್ ಮಾನ್ಯ ಆದ್ರೆ ಈಗಾಗಲೇ ನಾವು ನೀವು ಅದಕ್ಕೆ ಈಗ ನೀವು ಏನು ಈಗ ರೈತ ಸೊಸೈಟಿಗಳು ಏನಿರ್ತಾವೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗ್ತಾ ಇಲ್ಲ, ಬೇರೆ ಬೇರೆ ಕಡೆ ಹೊರಗಡೆ ಹೋಗ್ತಾ ಇದೆ ಅಂತೇಳಿ ಒಂದು ಇದು. ಅದಕ್ಕೆ ತಮ್ಮ ಮೂಲಕ ನೀವು ಏನ ಸೊಸೈಟಿಗಳಿಂದ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಳಿಸ್ತಕ್ಕಂಥ ಕೆಲಸ ಆಗುತ್ತೆ. ನೀವು ಯಾರೋ ಒಬ್ರು ಹೇಳಿದ್ರು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ನೋಡ್ಕೊಳ್ಳೋದು ಇನ್ನೊಂದು ಇದಕ್ಕೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆಗಿದೆ ಆಗ್ತಕ್ಕಂಥದ್ರಿಂದ ಜಾಸ್ತಿ ರೈತರಿಗೆ ಸಿಗ್ತಾ ಇಲ್ಲ, ಆದ್ರೆ ಅಂಗಡಿಗಳಲ್ಲಿ ಹೋದ್ರೂ ಸಿಗ್ತಾ ಇದೆ. ಸೊಸೈಟಿಗಳಲ್ಲಿ ದಾಸ್ತಾನು ಮಾಡಲಿಕ್ಕೆ 20 ಸಮಸ್ಯೆ ಆಗಲಾದ್ರೆ ನಮ್ಮ ಅಲಪುರಬಹುದು ಮತ್ತೆ ಇತರೆ ಹೋಬಳಿಗಳ ಅಧಿಕಾರಿಗಳನ್ನ ನಾವು ಎಲ್ಲಾ ಅಂಗಡಿಗಳಿಗೆ ಹೋಗಿ ಆ POS ಮೆಸೇಜ್ ಚೆಕ್ ಮಾಡಿ ಕರೆಕ್ಟ್ ಆದ ರೀತಿಯಲ್ಲಿ ರೈತರಿಗೆ ವಿತರಣೆ ಆಗೋದನ್ನ ನೋಡ್ಲಿಕ್ಕೆ ಅದು ಎನಿಸ್ಕೊಟ್ಟಿರ್ತಾಳೆ ಸರ್. ಅದೇನ ಹೆಚ್ಚು ಕಡಿಮೆ ಮಾಡಿದ್ರೆ ಶಿಸ್ತಿನ ಕ್ರಮಗಳನ್ನ ಮತ್ತು ಕಾನೂನು ಕ್ರಮ ತಗೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳು ಇರ್ತಾರೆ ಸರ್. ನಮಗೆ ಬೆಳೆ ಸಮೀಕ್ಷೆಯಿಂದ ರೈತರಿಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಹೋಬಳಿ ಮಾಡ್ತಾರೆ ಮತ್ತು ರೈತರು ಒಟ್ಟು ಮಾಡಿಕೊಳ್ಳದೇ ಇದ್ರೆ ಪಕ್ಷದಲ್ಲಿ ಅಲ್ಲಿ ಲೋಕಲ್ ಪಿಆರ್ಗಳು ಅಂತೇಳಿ ಪ್ರೈವೇಟ್ ಬಂದ ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳು ಅಂದ್ರೆ ಸೂರ್ಯಕಾಂತಿ ಯಾವುದೇ ಯೋಜನೆಗಳನ್ನು ಸರ್ ನಮ್ದು ಅದು ರೈತರು ಯಾರೇ ಬರಲಿ ರೈತರಲ್ಲಿ ಇರ್ಬೋದು ಮತ್ತೆ ಬಂದಿಲ್ಲ ಮುಂದೆ ಬರ್ತಾರೆ ಅದನ್ನ ನಾವು ರೈತರಿಂದ ತಗೊಂಡು ಆನ್ಲೈನ್ನಲ್ಲಿ ಎಂಟ್ರಿ ಮಾಡ್ತೀವಿ. ಆನ್ಲೈನ್ ಎಂಟ್ರಿ ಮಾಡಿದ್ಮೇಲೆ ಸೀನಿಯಾರಿಟಿಗೆ ಮಾತ್ರ ಬರುತ್ತೆ ಮಾತ್ರ ಈಗ 17-18ರಿಂದ ಇಲ್ಲಿವರೆಗೆ ಆ ಹೋಬಳಿಯಲ್ಲಿ CPI 235 TSP 350 ಅಕ್ಕಿಗಳಿಂದ ಬೆಳ್ಳಿಗಳು ಅದು ಗ್ರಾಂಟ್ಗೆ ರೈತ ಸಂಪರ್ಕವನ್ನು ಮತ್ತೆ ಮಾಮೂಲಿ ಈಗ ಕೆಲವೊಂದು ಅಂಗಡಿಗಳಲ್ಲಿ ನಕಲಿ ಗೊಬ್ಬರ ನಕಲಿ ಬೀಜ ವಿತರಣೆಗಳನ್ನ ಮಾಡ್ತಾರೆ. ಈಗ ನೀವು ಎಷ್ಟು ಕಡೆ ವಾದ ಮಾಡಿದ್ರಿ, ಎಷ್ಟು ಇದನ್ನ ವ್ಯಾಖ್ಯಾನ ಮಾಡಿದ್ರಿ? ನಮ್ಮ ಬಾಮನಗಲ್ಲವರಿಗೆ ಲ್ಯಾಬಿಗೆ ಕಳಿಸ್ಬೇಕು. ಆ ಲ್ಯಾಬಿಗೆ ರಿಪೋರ್ಟ್ ಏನಪ್ಪ ಆಧಾರದ ಮೇಲೆ ಅವರಿಗೆ ಕಾನೂನು ಕ್ರಮ ತಗೊಳ್ಳೋದು ಇದೆ ಸರ್. ಆ ರೀತಿಯಲ್ಲಿ ಕರ್ನಾಟಕ ಮಾದರಿಗಳನ್ನು ಹೇಳಿ ನಕಲಿಗೆ ಟಾರ್ಗೆಟ್ ಕಳಿಸ್ಬಿಟ್ಟು ಅವರು ಈ ನಮ್ಮ ಏಳು ಅಂಗಡಿಗಳಿರ್ತಾವಲ್ಲ, ಉದಾಹರಣೆಗೆ 7 ಅಲ್ಲಿ ಬಂದಿರತಕ್ಕಂಥ ಗೊಬ್ಬರವನ್ನ ನಮ್ಮ ಟಾರ್ಗೆಟ್ ಪ್ರಕಾರ ಎಲ್ಲೆಲ್ಲಿ ಇರುತ್ತೆ ವಾಪಸ್ ಬರಲ್ಲ. ಈಗ ನಮ್ಮ ಆಲಾಪುರ ಹೋಬಳಿ ರಿಕ್ವೆಸ್ಟ್ ಮಾಡಿದಾರಂತೆ ಏನಾಗಿದೆ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಬೋದು. ಸಂಸ್ಥೆ ರಿಕ್ವೆಸ್ಟ್ ಮಾಡಿರ್ತಾರೆ. ಆ ರಿಯಲ್ಸಿ ಮತ್ತೊಮ್ಮೆ ಲ್ಯಾಬ್ ಕಳಿಸ್ತಾರೆ ಸರ್. ಅಲ್ಲಿ ಸಿಕ್ಕ ಫೇಲ್ ಆದಾಗ ನಾವು ಕಾನೂನು ಕ್ರಮ ಆರು ಜನ ರೈತರಿಗೆ ಒಂದು ಉತ್ತಮ ಮಳೆಯಾಗಿತ್ತು ಸರ್ ಅವತ್ತಷ್ಟೇ. ಹಾಗಾಗಿ 6 ಜನ ಮಾತ್ರ 82,000 ರೂಪಾಯಿ ರಿಲೀಸ್ ಆಗಿತ್ತು. ಹಾಗೆ ಸಮ್ಮರಲ್ಲಿ 3 ಅದೇ 2019-20 ಸಾಲಿನಲ್ಲಿ ಬೇಸಿಗೆ ಹಂಗಾಮಿನಲ್ಲಿ 304 ರೈತರಿಗೆ 20,66,000 ರೂಪಾಯಿ ರಿಲೀಸ್. ನಿಮ್ಮ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ರಸಗೊಬ್ಬರ ಸವಿಸ್ತಾರವಾಗಿ ಕೊಡ್ತಕ್ಕಂಥದ್ದು ಆಗ್ತಾ ಇದೆ ಎಲ್ಲ ಸೊಸೈಟಿಗಳಿಗೆ. ಆಯಿತು ರಸಗೊಬ್ಬರ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾವುದು ರಿಕ್ವೈರ್ಮೆಂಟ್ ಕೊಡ್ತಾರೆ ಮತ್ತು ಪೇಮೆಂಟ್ ಯಾವುದು ಬೇಡ ನಮ್ಮ ಇದರಿಂದ ಡೈರೆಕ್ಟ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕೊಡೋದು. ಮಾರ್ಕೆಟಿಂಗ್ ಫೆಡರೇಷನ್ ಸಹಕಾರ ಕೊಡ್ತಾ ಇರೋದು ಗೊತ್ತು. ಎಲ್ಲ ಕಡೆ ಮುಟ್ತಾ ಇದೆ ಅಂತ ಕೇಳ್ತಾ ಇದ್ರು. ಈಗ ಏನಾಗ್ತಾ ಇದೆ ಅಂದ್ರೆ ಕೆಲವೊಂದು ಸೊಸೈಟಿಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ, ಕೆಲವೊಂದು ಕಡೆ ಬರ್ತಾ ಇಲ್ಲ. ಅದನ್ನ ನೀವು ಇದು ಮಾಡ್ಕೋಬೇಕು, ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಸರ್ ಈಗ ಯಾವುದೇ ಒಂದು ಸೊಸೈಟಿ ಆಗಲಿ ಅವ್ರಿಗೆ 2 ಆಪ್ಷನ್ ಇರುತ್ತೆ. ಯಾಕಂದ್ರೆ ನೀವು 2 ತಾಲೂಕು ಇದು ಬರೋದ್ರಿಂದ ಒಂದ್ ಕಡೆ ಒಬ್ರು ಹೇಳಿದ ಕಡೆ ಜಾಸ್ತಿ ಹೋಗ್ತಾ ಇದೆ, ಒಂದ್ ಕಡೆ ಬರ್ತಾ ಇಲ್ಲ. ಇಲ್ಲ
ಸರ್ ಇಲ್ಲಿನ ಹೋದ ಸರಿ ಹೋದ ವರ್ಷ ಆಗಿರ್ತಕ್ಕಂಥದ್ದು ಹೋದ ವರ್ಷ ಆಗಿರ್ತಕ್ಕಂಥದ್ದು ಅದಕ್ಕೆ ಮುಂದೆ ಆ ರೀತಿ ಆಗಲಾರ್ದೆ ನೋಡಿಕೊಂಡ್ರು ಎಲ್ಲ ಕಡೆ ಎಲ್ಲ ಕೇಂದ್ರಗಳಿಗೆ ಸರಿಯಾದ ಸಮನ್ವಯ ಕೊಡ್ತಕ್ಕಂಥ ಕೆಲಸ ಮಾಡಿ ಬಂದು 2 ತಾಸು 2 ತಾಸು ಗಂಟೆ ಕೇಂದ್ರ ಬಂದು ಇದ್ಕೋಬೇಕು. ಬೀಜದಲ್ಲಿ ಬಂದ್ರೆ ಆಯ್ತು, ಯಾವ್ದು ಬಂದ್ರೆ ಆಯ್ತು ಅಂತ ಸ್ಪರ್ಶ ಮಾಡ್ತಾ ಇದ್ದೀವಿ. ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಟೈಮು ಏನಾದರೂ ಮೆನ್ಷನ್ಸ್ ಇದೆ, ಟೈಮ್ ಯಾವ ಟೈಮ್ ಇರಬೇಕು, ಯಾವ ಟೈಮಿಗೆ ಬರಬಾರ್ದು ಅನ್ನೋದು ನೀವು ಗೌರ್ಮೆಂಟ್ ಎಂಪ್ಲಾಯ್ ಅಂದ್ರೆ ಎಲ್ಲಿಂದ ಹೊರಗಡೆ ಬಂದು ಕೆಲಸ ಮಾಡ್ತಾರೆ. ಟೈಮ್ ಅನ್ನೋದು ಇದೆಯಲ್ಲ ನಿಮಗೆ, ಮಳೆ ಬಂದಂತ ಸಮಯದಲ್ಲಿ ಅವ್ರು ಬರ್ತಾ ಇರ್ತಾರೆ. ಅದನ್ನ ಬಿಟ್ಟು ನೀವು ಟೈಮ್ ಯಾವುದೋ ಟೈಮ್ ಬರ್ತೀವಿ, ನಾವು ಯಾವುದೇ ಟೈಮ್ ಕೊಡ್ತೀವಿ ಅಂತ ಹೇಳಿ ಅವರು ಅದೆಲ್ಲ ಕೆಲಸ ಬಿಟ್ಟು ಈಗ ಬಂದು ಕುತ್ಕೊಂಡಿರ್ತಾರೆ. ಅವ್ರಿಗೆ ಸಾಲಾಗಿ ಕೃಷಿ 4 ಗಂಟೆ ನೀವು ಕೊಡ್ತೀರಿ. ನಿಮ್ಮ ಡ್ಯೂಟಿ ಏನಿದೆ ಇರ್ತಕ್ಕಂಥದ್ದು ಯಾವ ಟೈಮ್ ಬಂದು ಬರ್ತಕ್ಕಂಥದ್ದು 1 ತಿಂಗಳು ಬರ್ತದೆ. ಆ ತಿಂಗಳು ಕೆಲಸ ಮಾಡಲಿಕ್ಕೆ ನಿಮ್ಗೆ ಅಷ್ಟು ಬೇಜಾರು. ನಿಮ್ಮದು ಯಾವುದೇ ಆಧಾರ ಆಗಬಾರ್ದು. 1 ಮಂತ್ ಅಷ್ಟೇ ನಿಮಗೆ ಸೀರಿಯಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂತ ಟೈಮಲ್ಲಿ ನೀವು ಸ್ವಲ್ಪ ಮುಂಚೆ ನೀವು ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ನೀವು ಮಾಡ್ತಕ್ಕಂಥ ರೈತ ಕೆಲಸ ಮಾಡ್ಲಿಕ್ಕೆ ನೀವು ಇರೋದು, ಬೇರೆ ಕೆಲಸ ಮಾಡ್ಲಿಕ್ಕಲ್ಲ. ಅಲ್ಲ ಕೆಡಿ ತಂತೆ ಗೊತ್ತಿತ್ತ ವರದಿ ಕೊಡಕ್ಕಾಗ್ತದೆ ನಿಮಗೆ. ಅಲ್ಲ ಇದು ಟೋಟಲಿ ವರದಿ ಹೇಳಿದ್ರೆ ಏನು ತಗೊಳ್ತೇನೆ ನೀವು? ವರದಿ ಟೋಟಲಿ ಕೊಡ್ತೇನೆ, ನಿಮ್ಗೆ ಯಾರು ಕೊಡ್ತೇನೆ? ನೀವು ಕೊಡಕ್ಕಾಗ್ತದೆ? ನಿಮ್ಗೆ ಆನ್ಸರ್ ಮಾಡಕ್ಕಾಗಲ್ಲ. ಅದನ್ನೆಲ್ಲ ಕೇಳಿದ್ರೆ ತಗೊಂಡ್ರೆ ನೀವು ಬಂದು ಇಲ್ಲಿ ಮೀಟಿಂಗ್ ಹಾಜರ. ನೀವೇ ವಿಚಾರಿಸಿದ್ದೀರಾ? ಅವರೇ ನಾವು ಅದಕ್ಕೆ ಫಸ್ಟ್ಗೆ ಹೋಗ್ಬಿಡ್ತೀವಿ. ಅಲ್ಲ ನೋಡಿ, ಈ ತರ ಕಂಪ್ಲೇಂಟ್ ಸೀರಿಯಸ್ ಕಂಪ್ಲೇಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಹೇಳಿ ಬರ್ಬೇಕು ಇದ್ದಾರೆ ಈ ತರ ಅಂದ್ರೆ, ಯಾಕಂದ್ರೆ ನೀವು ಸಾಮಾನ್ಯ ರೈತರ ಜೊತೆ ಆಟ ಆಡ್ತಕ್ಕಂಥದ್ದು. ಸೊ ಬಿಫೋರ್ ಟೈಮ್ ಇರಬೇಕು. ಅದನ್ನೇನ್ ಮಾಡ್ತೀವಿ? ಸ್ಟಾಕ್ ಸೀಸ್ ಮಾಡಿದ್ವಿ ಸರ್. ಸೀಸ್ ಮಾಡಿದ್ರೆ ಹೋಗಿ ಯಾರು ಕೊಡೋದ್ರಿಂದ ಅವ್ರಿಗೆ ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ವಿ? ಅವರಿಗೆ ಅವ್ರ ಸರಿಗೆ ಮತ್ತೆ ಯಾರು ಫಸ್ಟ್ ಸಪ್ಲೈ ಮಾಡಿದಾರೆ ಸರ್. ಸಪ್ಲೈ ಮಾಡಿದ್ರಲ್ಲ, ನಾನು ಹೇಳ್ತಾ ಇರೋದು ಸಪ್ಲೈ ಮಾಡಿದ್ರೆ 3 ಜನ ಅರೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ರಿ. ಆದ್ರೆ ಗೋಡನ್ನಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ರು? ಅದೇ ಸರ್, ಅವರು ಪೊಲೀಸ್ ಎಂಕ್ವೈರಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಎನ್ಕ್ವೈರಿ ಮಾಡೋದ್ರೆ ನಾವು ಗೋಡನ್ನಲ್ಲಿ ಸಿಕ್ಕಾಗ ಎನ್ಕ್ವೈರಿ ಏನ್ ಮಾಡ್ತೀರಿ ಸರ್? ಅದನ್ನ ಮಹಾಜರ್ ಮಾಡ್ಕೊಂಡು ಸರ್, ಅವ್ರಿಗೆ ಮಹಾಜರ್ ಮಾಡ್ಕೊಂಡು ಸರ್, ಅಲ್ಲೆಲ್ಲ ಸರ್ ಅವ್ರು ಸ್ಪಾಟ್ ಹೋಗಿ ಸರ್ ಅವ್ರ ಹೆಸರು ಬರ್ಕೊಂಡು ಸರ್ ಮಹಾಜರ್ ಮಾಡ್ಕೊಂಡು ಅವ್ರ ಮ್ಯಾಗ ಕೇಸ್ ಬುಕ್ ಮಾಡಿದ್ದಾರೆ ಸರ್. ಯಾರ ಮೇಲೆ? ಇವ್ರ ಮ್ಯಾಗ ಸರ್, ಯಾರು ರಿಸೀವರ್ಸ್ ಇದಾರೆ ಸರ್ ಅವ್ರ ಮ್ಯಾಗ ಸರ್. ನೀವು ಯಾವ ಥರ ಬಿಲ್ಡಿಂಗ್ ಇಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಮತ್ತೆ ಜಾರಿ ನಿರ್ದೇಶನಗಳೆಲ್ಲ ನಮ್ಮ ಮೀಡಿಯಾಗಳು ಬಂದು ನೀವು ಹೇಳ್ತಾ ಇರೋದು ಯಾರು ಸಪ್ಲೈ ಮಾಡಿದರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅಂತ ಹೇಳ್ತಾರೆ. ಆದ್ರೆ ಯಾವ ಸ್ಥಳದಲ್ಲಿ ಸಿಕ್ಕಿದೆ, ಯಾರ ಗೋಡನ್ನಲ್ಲಿ ಸಿಕ್ಕಿದೆ, ಅವ್ರ ಮೇಲೆ ಏನು ಆಕ್ಷನ್ ತಗೊಂಡಿದ್ರೆ ಅಂತ ಹೇಳಕ್ ಹೇಳ್ತಾ ಇದ್ದೀನಿ. ಅವ್ರ ಮೇಲೆ ತಗೊಂಡಿದ್ದೀವಿ ಸರ್. ಕೇಸ್ ಏನ್ ಮಾಡಿದ್ರಿ? ಕೇಸ್ ಬುಕ್ ಮಾಡ್ಕೊಂಡಿದ್ದೀವಿ ಸರ್. ಎಂಕ್ವೈರಿ ಮಾಡ್ಬೋದು ಸರ್. ಎಂಕ್ವೈರಿ ಪೆಂಡಿಂಗ್ ಐತಿ. ಎನ್ಕ್ವೈರಿ ಡೈರೆಕ್ಟ್ ಚಿಕ್ಕ ಮೇಲೆ ಎನ್ಕ್ವೈರಿ ಮಾಡ್ತಾರೆ. ಈಗ ಡೈರೆಕ್ಟ್ ಅವ್ರು ಮನೆಯಲ್ಲೇ ಸಿಕ್ಕಾಗ ಎನ್ಕ್ವೈರಿ ಮಾಡ್ತಿರ್ಬೇಕು. ಏನಾಗಿದೆ? ಡೈರೆಕ್ಟ್ ಅವ್ರು ಕೊಡೋದಲ್ಲೇ ಸಿಕ್ಕಿದೆ, ಅವ್ರ ಮೇಲೆ ಏನಾಗ್ತದೆ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಅಂದ್ರೆ ಏನ್ ಮಾಡ್ತಾರೆ? ಅದು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಸರ್. ಎಲ್ಲಿಂದ ಬಂದು ಸರ್ ಅದು ಎಲ್ಲಿಂದ ಬಂದಂತೆ ನಾಳೆ ಅರೆಸ್ಟ್ ಮಾಡಿದ್ವಿ, ಕೇಸ್ ಮಾಡಿದ್ವಿ ಅಂತ ಹೇಳಿದ್ರಿ. ಯಾರು ಅಲ್ಲಿ ಕಳಿಸಿದಾರೆ ಹೌದು. ಆದ್ರೆ ಅಲ್ಲಿರ್ತಕ್ಕಂಥ ಯಾರ ಸೈಟ್ನಲ್ಲಿ ಸಿಕ್ಕಿದೆ, ಯಾರ ಗೋಡನ್ನಲ್ಲಿ ಸಿಕ್ಕಿದೆ, ಅವ್ರ ಮೇಲೆ ಆಕ್ಷನ್ ಮಾಡಿದ್ದಾರೆ ಸರ್. ಅವರು ಏನಂತ ಹೇಳ್ತಿದ್ದಾರೆ ಅಂತ ಸರ್, ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಮ್ಮ ಮಾಹಿತಿ ಇಲ್ಲಂದ್ರೆ ಅವ್ರ ಗೋಡನ್ನಲ್ಲಿ ಇರಕ್ಕಾಗ್ತದ? ಅವ್ರು ಏನ್ ಹೇಳ್ತಿದ್ದಾರೆ ಸರ್, ನಾವು ಡಿಎಂ ತಿಳ್ಕೊಂಡು ನಾವು ತಗೊಂಡಿದ್ದೀವಿ ಸರ್. ನಮ್ಗೆ ಇದರ ನಕಲಿ ಎಂಬುದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸರ್. ಅದ್ರ ಸ್ಯಾಂಪಲ್ನ ಲ್ಯಾಬಿಗೆ ಕಳಿಸಿದ್ವಿ ಸರ್. ಸ್ಯಾಂಪಲ್ ಅದು ನಕಲಿ ಡಿಎಂ ಅಂತ ಪ್ರೂವ್ ಆಗ್ಬೋದು ಸರ್. ಪ್ರೂವ್ ಆದ್ಮೇಲೆ ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಸರ್. ಅಲ್ಲಪ್ಪ, ಅದು ಎಲ್ಲಿಂದ ಬಂದಿದೆ, ಯಾವ ರೀತಿ ಬಂದಿದೆ, ಒಳ್ಳೆ ಡಿಎಂ ಆಗಿರುತ್ತೆ, ಇನ್ನೊಂದು ಕೆಟ್ಟ ಡಿಎಂ ಆಗಿರುತ್ತೆ, ಅವ್ರಿಗೆ ಮಾಹಿತಿ ಇರ್ತದೆ. ಅವ್ರು ಬಂದಿರ್ತಕ್ಕಂಥ ಮಾರ್ಗನೇ ಬೇರೆ ಮಾರ್ಗ ಬಂದಿದೆ. ಅದು ಎಷ್ಟು ಬರ್ತದೆ ಅವ್ರ ಅದು ಸ್ಟಾಕ್ ಇರ್ತದ. ಅದಕ್ಕೆ ನೀನು ಆನ್ಸರ್ ಒಳ್ಳೇದು ಅಲ್ಲ. ಈಗ ಆಲ್ರೆಡಿ ಫೈನಲ್ ರಿಪೋರ್ಟ್ ನಿಮ್ಮದೇನೇ ಕೆಲಸ ಪ್ರಶಾಂತ್ ಇನ್ನೊಂದು ಅವ್ರ ನಂಬರ್
BKS government employees not switch off. ನೋಡಿ ಅವ್ರಿಗೆ ಹೇಳುವಾಗ ಪರೀಕ್ಷೆ ಮಾಡಿದ್ದಾರೆ ಸ್ವಿಚ್ ಆಫ್ ಇಟ್ಕೋಬೇಡಿ. BKS ಗೌರ್ಮೆಂಟ್ ಪಬ್ಲಿಕ್ ಆದ್ರೆ ಆವಾಗ ಬೇರೆ. ಯಾವ ಅಧಿಕಾರಿಗಳು ಇರ್ತಾರೆ ನೀವು ಯಾರ್ಯಾರು ಅವರೇ ಇಟ್ಕೊಂಡು ಕೆಲಸ ಮಾಡಿ ಲೋಕಲ್ ಯಾರನ್ನ ಇಟ್ಕೊಂಡು ಅವ್ರಿಗೆ ಯಾವ ಫೀಸ್ ಬರ್ಕೊಂಡು ಇಟ್ಕೊಂಡ್ವಿ ಯಾರು ಹೇಳಿದ್ರೆ ಇಟ್ಕೊಂಡು ಅವೆಲ್ಲ ಸರಿ ಮಾಡೋದು. ಒಂದೇ ಪೇಪರಲ್ಲಿ 3 ವಿಷಯಗಳಿರುತ್ತೆ ಸರ್, ಎರಡನೇ 3 ವಿಷಯ ಇರುತ್ತೆ. 3 ವಿಷಯಗಳಿಗೆ ಪ್ರತ್ಯೇಕ ಪ್ರಶ್ನೆಪತ್ರಿಕೆ ಬರುತ್ತೆ. ಒಂದೊಂದು ವಿಷಯಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಉಪಯೋಗ ಸರ್. ಇದ್ರ ಬಗ್ಗೆ ಬಿಲ್ಡಿಂಗ್ ಕಟ್ಟತಕ್ಕಂಥದ್ದು ಏನಂತಾರೆ ಎಲ್ಲ ಇದೆ. ಅದನ್ನ ತ್ವರಿತಗತಿ ಪುಸ್ತಕ ಅಂತ ಕೆಲಸ ಮಾಡ್ತಾ ಇದ್ರು. ಆ ತ್ವರಿತಗತಿ ಪುಸ್ತಕದ ಕೆಲಸ ಆದಾಗ ಸರಿಯಾದ ರೀತಿಯಲ್ಲಿ ಬಿಲ್ಡಿಂಗ್ ಆಗೋದಿಲ್ಲ. ಅದನ್ನ ಸ್ವಲ್ಪ ನೀವು 2 ವರ್ಷ ತಗೋಬೇಕಾದ್ರೆ ಪೂರ್ವದಲ್ಲಿ ಅದೆಲ್ಲ ಮಾಹಿತಿಯನ್ನ ತಗೊಂಡು ನಾವು ಉಚಿತವಾಗಿಯೇ ಅದನ್ನು ಟ್ರೀಟ್ ಮಾಡಿ ಯಾವ ಸ್ಕೂಲ್ಗಳು ಯಾವ ಇಲಾಖೆ ಮಾಡಿದರೆ ಏನೆಲ್ಲ ಯೂಸ್ ಮಾಡಿಬಿಡ್ತಾರೆ ಶಿಸ್ತಾಗಿ ಕರೆಕ್ಟಾಗಿ ಎಸ್ಟಿಮೇಟ್ ಪ್ರಕಾರ ಇದೇ ಇಲ್ಲ ಇದೆಲ್ಲ ಚೆಕಪ್ ಮಾಡಿ ತಗೋಬೇಕು. ಕಡ್ಡಾಯ ಎಲ್ಲೆಲ್ಲಿ ಹೊಸ ಬಿಲ್ಡಿಂಗ್ ಕಂಪ್ಲೀಟ್ ಆಗಿರುತ್ತೆ ಹಸ್ತಾಂತರಕ್ಕೆ ಮುಂಚೆ ಮಾನ್ಯ ಶಾಸಕರ ಗಮನಕ್ಕೆ ಆಮೇಲೆ ಅದು ಉಸುಕ ಆಗ್ತಕ್ಕಂಥದ್ದು ಅದನ್ನ ಬಹಳಷ್ಟು ಬಳಕೆ ಮಾಡಿ ತಗೊಂಡಾಗ್ತಾ ಇದೆ. ಬಿಲ್ಡಿಂಗ್ ಹಾಳಾಗ್ತಕ್ಕಂಥದ್ದು ಅದೇ ಅದನ್ನು ಸ್ವಲ್ಪ ಜಾಗರೂಕವಾಗಿ ಇರ್ತಾರೆ ಅವ್ರು ಹೆಣ್ಮಾಡ್ತಿರ್ತಾರೆ ಅಧ್ಯಕ್ಷರು ಇರ್ತಾರೆ. ಸ್ವಲ್ಪ ನೀವು ಎಲ್ಲ ಕಡೆ ದೊಡ್ಡ ದೊಡ್ಡ ಸ್ಕೂಲ್ಗಳಿದ್ದಾವೆ ಸ್ವಲ್ಪ ಎನ್ಕ್ವೈರಿ ಮಾಡ್ರಿ. ಒಂದು ಒಳ್ಳೆ ಇದಾಗ್ತದೆ. ನಾವು ನೋಟಿಸ್ ತಗೊಂಡ್ಬಿಟ್ಟಿವಿ. 9 ಪ್ರಗತಿಯಲ್ಲಿದೆ ಸರ್, ಇನ್ನೂ 5 ಪ್ರಾರಂಭಿಸಬೇಕಾಗಿದೆ ಸರ್. ಅದರಲ್ಲಿ 3 ಪೂಜೆ ಮಾಡಿದ್ರೆ ಸರ್, ನಾವು ಇನ್ನೊಂದು 2 ಪೂಜೆ ಮಾಡಬೇಕಾಗಿದೆ ಸರ್. ಆಲ್ರೆಡಿ ಅಂತ ಹೇಳ್ತಾ ಇದ್ರಿ, ಎಷ್ಟು ವರ್ಷ ಆಯ್ತು ಮುಗಿಸ್ತಾ ಸ್ಕೀಮು? ಬಿಲ್ ಆಗಿ ಎಷ್ಟು ವರ್ಷ ಆಯ್ತು? ನೀವು ಅವ ಹ್ಯಾಂಡ್ ಓವರ್ ತಗೊಂಡು ಎಷ್ಟು ವರ್ಷ ಆಯ್ತು? ಈಗ ಸರ್ 2014 ಕಂಪ್ಲೀಟ್ ಆಗಿದೆ ಸರ್. ಅದು ಸ್ಕೀಮ್ ಹ್ಯಾಂಡ್ ಓವರ್ ಆಗಿಲ್ಲ ಸರ್. ಪಾರ್ಟ್ 1 ಪೋರ್ಷನ್ ಪೂರ ಕಂಪ್ಲೀಟ್ ಮಾಡಿದ್ರು. ಪಾರ್ಟ್ 1, 2 ಪೋರ್ಷನ್ ಅರ್ಧ ಮಾಡಿ ಬಿಟ್ಟಿದ್ದಕ್ಕೆ ಅವ್ರು ನೋಟಿಸಸ್ ಕೊಟ್ಟು ವಿಡ್ರಾ ಮಾಡಿ ಹೇಳಿದ್ರು ಸರ್. ಅವ್ರು ಪೈಪ್ಲೈನ್ ಅರ್ಧ ಮಾಡಿದ್ದಾರೆ. ಈಗ ಅದೇನು ಪೈಪ್ಲೈನ್ ಮಾಡಿದ್ದಾರೆ ಸರ್, 6-7 ವರ್ಷ ನೀರು ಬಿಡ್ಲಾರ್ದಕ್ಕೆ ಈಗೆಲ್ಲನೂ ಲೀಕೇಜಸ್ ಸ್ಟಾರ್ಟ್ ಆಗಿದೆ ಸರ್. ನೀರು ಹೋಗಿಲ್ಲ ಅಂದಾಗ ಅವ್ರಿಗೆ ಕಾಂಟ್ರಾಕ್ಟರ್ ಜವಾಬ್ದಾರಿ ಇರ್ತಕ್ಕಂಥದ್ದು ಆ ಟ್ಯಾಂಕಿ ನೀರು ಏರಿಸಿ ಎಲ್ಲ ಅಡಿ ಕೊಟ್ಟ ಮೇಲೆ ಅದು ಬಿಲ್ ಪಾಸ್ ಮಾಡಿಕೊಡ್ಬೇಕು ಸರ್. ಅವ್ರು ಬಿಲ್ ಕೊಟ್ಟಿಲ್ಲ ಸರ್, ಪಾರ್ಟ್ ಬಿಲ್ ಕೊಟ್ಟಿದ್ದಾರೆ, ಬಾಕಿ ಬಿಲ್ ಎಲ್ಲ ಪಾರ್ಟ್ ಬಿಲ್ ಏನ್ರಿ 1 ಲಕ್ಷ 2 ಲಕ್ಷ ಇರ್ಬೋದು ಇದ್ರೆ ಎಷ್ಟು ಕೊಟ್ಟಿರ್ತದೆ ಸ್ಕೀಮ್? ಎಷ್ಟು ಕೊಟ್ಟಿರೋದು ಸ್ಕೀಮ್ ರಾಜಶೇಖರ್ ಈ ಸ್ಕೀಮನ್ನ ಯಾಕೆ ಪೂರ್ಣಗೊಳಿಸಲಿಕ್ಕೆ ಹೋಗ್ತಾ ಇಲ್ಲ? ಈ ಕಡೆ ಬಂದು ಹೇಳ್ರಿ. 12 lakhs ಮುಗಿಸಿದ್ದಾರೆ ಸರ್. ಎಲ್ಲ ಪೇಮೆಂಟ್ ಮಾಡಿದ್ದಾರೆ ಸರ್. ಪೇಮೆಂಟ್ ಮಾಡಿದ ಏನಾಗಿದೆ ಸರ್, ಅವರು ಫಸ್ಟ್ ಪೈಪ್ಲೈನ್ ಲೇ ಮಾಡ್ಕೊಡ್ತಾಗಿತ್ತು ಸರ್. ಇವಾಗ ಪ್ರತಿದಿನ ಇವತ್ತೇ ಅಡಿಗೆ ಆಗ್ತಾ ಇದ್ದಾರೆ ಸರ್. ಡೈಲಿ ನೀವು ಹೇಳಿದ್ಮೇಲೆ ನಾವು ಇವ್ರು ಮಾಡ್ತಕ್ಕಂಥ ಕೆಲಸ ಹೆಂಗೈತಂದ್ರೆ ಅದು 7 ವರ್ಷ 8 ವರ್ಷದಿಂದನೂ ಪೈಪ್ ಚೇಂಜ್ ಆಗ್ತಾನೆ ಇದ್ರಿ. ಆದ್ರೆ ಯಾವುದೇ ಹಳ್ಳಿಗಳಿಗೆ ನೀರು ಕೊಡಕ್ಕಾಗ್ತಾ ಇಲ್ಲ. 8 ವರ್ಷದಿಂದನೂ ಜಾಯಿಂಟ್ ಆಗ್ತಾ ಇದೆ. ನೀವು 8 ವರ್ಷದಿಂದ ಆಗಿಲ್ಲ ಸರ್. ಈಗ 2 years ಆಯ್ತಾರೆ ಸರ್ ಜಾಯಿಂಟ್ ಆಗ್ತಾ. ಅದೇ ಜಾಯಿಂಟ್ ಹೇಳ್ತಾ ಇದ್ದೀನಿ ನಾನು ಕೂಡ. ನೀವು ಕೊಡೋದು ಎಂದು ನೀರು ಅದನ್ನ ಹೇಳ್ರಿ. ನೀವು ಜಾಯಿಂಟ್ ಪ್ರತಿ ಒಂದು ದಿನಾನು ಜಾಯಿಂಟ್ ಆಗ್ತೀವಿ ಅಂತ ಹೇಳ್ತೀರಿ. ಈಗ ನೀವು ನೀರು ಕೊಡೋದು ಎಂದು ಹೇಳಿ ಖರ್ಚು ಮಾಡಿ 3-4 ಕಡೆ ಸಂಪ್ ಮಾಡಿ ಕೋಟಿ ಗಂಟೆ ಇವತ್ತು ಎಷ್ಟು ಖರ್ಚಾಗಿದೆ, ಎಷ್ಟು ಕೋಟಿಗೆ ಖರ್ಚು ಮಾಡಿದಿರಿ ಅದಕ್ಕೆ? ಈ ಭೋಗಾಪುರ ಹತ್ರ ಒಂದು ಸಂಪ್ ಮಾಡ್ಕೊಂಡಿದ್ದೀರಿ, ವೀರಾಪುರ ಹತ್ರ ಸಂಪ್ ಮಾಡ್ಕೊಂಡಿದ್ದೀರಿ, ಅಲ್ಲೆಲ್ಲ KB ಟ್ರಾನ್ಸ್ಪೋರ್ಟ್ ಶಿಫ್ಟ್ ಮಾಡ್ಕೊಂಡಿದ್ದೀರಿ. ಕೋಟಿ ಗಟ್ಟಲೆ ಹಣ ಇವತ್ತು 10-15 ಕೋಟಿ ಹಣ ಇವತ್ತು ಅಲ್ಲೇ ಇದು ಮಾಡಿದ್ದೀರಿ. ಯಾವುದೇ ಒಂದು ಹಳ್ಳಿ ಕೂಡ ನೀರು ಕೊಡಕ್ಕಾಗಿಲ್ಲ ನಿಮಗೆ. 13 ಕೋಟಿ ಮಾಡಿದ್ದಾರೆ ಸರ್. ನಾವು ಬಂದ್ಮೇಲೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ಅಲ್ಲ, ನೀವು ಬಂದ್ಮೇಲೆ ನೀವು ರೆಕಾರ್ಡ್ ಇದೆಯಲ್ಲ, ನೀವು ಮೊನ್ನೆ ಬಂದಿರ್ಬೋದು. ಈಗ ಹಿಂದೆ ಮಾಡಿರ್ತಕ್ಕಂಥದ್ದು ನಾವು ರಿಪೋರ್ಟ್ ಕಳಿಸಿದ್ರೆ ಕಾಂಟ್ರಾಕ್ಟ್ ಪ್ರಾಫಿಟ್ಸ್ಗೆ ಹಾಕಿದ್ದಾರೆ ಸರ್. ನೀವು ಕೆಲಸ ಮಾಡಿದ್ರೆ ಭಾಳ ಏನು ಹೇಳ್ತಾರೆ ಸರಿ. ಈಗ ನೀವು ಪ್ರಾಬ್ಲಮ್ ಬರ್ತಾ ಇರೋದು ನಾವು ಮೊನ್ನೆ ಹೇಳಿದ್ರು 1 ದಿವಸ ಬಿಟ್ಟಿಲ್ಲ ಸರ್. ಸ್ವಲ್ಪ ಫೈನಾನ್ಸ್ ಹಾಕಿದ್ರೆ ಯಾರು ಕೇಳಿಲ್ಲ. ಸರ್ ಫೈನಾನ್ಸ್ ನೀವು ಯಾರು ಫೈನಾನ್ಸ್ ಎಷ್ಟು ಎಲ್ಲಿ ಟ್ಯಾಂಕ್ ಮಾಡ್ಕೊಂಡ್ರಿ, ಎಲ್ಲರೂ ಯಾರು ಕೇಳಕ್ ಬಂದಾರ? ನೀವು ಎಲ್ಲ ಮಾಡೋದು ನೀವು ಮಾಡಿದ್ರಿ. ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಯಾರು ಮಾಡ್ಬೇಕು ಸರ್. ಯಾರು ಅದೇ ಬೇರೆಯವರು ಯಾರು ಬಂದು ಮಾಡಿದ್ದಾರೆ ಸರ್ ಈಗ ನಾವು ನೋಡ್ರಿ. ಎಷ್ಟು ಕೊಡ್ತೀರಿ ಒಂದು ನೋಟ್ ಮಾಡ್ಕೊಂಡು
ಸರ್ ಪೋಸ್ಟ್ ಇಶ್ಯೂ ಮಾಡ್ತಾರೆ ಇಲ್ಲ ನನಗೆ ಏನು ಕೊಡಲೇಬೇಕು ಎಂದು ಕೊಟ್ಟರೆ ಹೇಳಿ. ಕೊಡ್ತೀವಿ ಅಂತಂದ್ರೆ ನಾವು ಇನ್ನೊಂದು ಮನೆಗೆ ಕೊಟ್ಟರೆ ಪೂರ ಬೇಕಲ್ಲಿ ಎಲ್ಲ ಕಡೆ ಆಗಿದೆ. ಎಫರ್ಟ್ ಮಾಡಿಬಿಟ್ಟು ಅಲ್ಲ ನೀವು ಪ್ರಾಬ್ಲಮ್ ಏನಿದೆ ಅಂತ ಮೇಜರ್ ಪ್ರಾಬ್ಲಮ್ ಇದೆ ಮೈನರ್ ಇದೆ ಅದು ಏನಿದೆ ಆಗಿರ್ತದೆ. ಆ ಸ್ಪಾಟ್ ಹೋಗಿಲ್ಲ. ಅದೇನಾದ್ರು ಪಂಚಾಯತ್ ಅವರು ಅಧ್ಯಕ್ಷ ಆಯ್ತು ಸದಸ್ಯ ಅಂತ ಕೇಳಿದ್ರೆ ಇಲ್ಲಾಂದ್ರೆ ಬೇರೆ ಯಾರು ಜನರು ಕೇಳಿದ್ರೆ ಏನಂದ್ರೆ ಅವ್ರು ಕೊಟ್ಟಿವಿ ಅವ್ರನ್ನೇ ಕೇಳಬೇಕು ಬೇಜವಾಬ್ದಾರಿಗಳು ಕೊಡ್ತಾರೆ. ಜನ ಕೇಳ್ತಕ್ಕಂಥದ್ದು ಅಧಿಕಾರಿಗಳು ಕೇಳಿದ್ರೆ ಹೊರತಾಗಿ ಕಾಂಟ್ರಾಕ್ಟ್ ಕಳ್ಬೋದು. ಅದು ಜವಾಬ್ದಾರಿ ನಿಂತಿದ್ದು ಕಾಂಟ್ರಾಕ್ಟ್ ಈಗ ಡ್ರೈವಿಂಗ್ ಬೆಂಡ್ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಎಲ್ಲೂ ನೀರು ಸಿಗಂಗಿಲ್ಲ. ಒಂದ್ಸಲ ಫೋಟೋ ಹೇಳಿದ್ರೆ ವಾರ ಮಾಡ್ತೀವಿ. ಸ್ವಲ್ಪ ಜವಾಬ್ದಾರಿ ಕೆಲಸ ಮಾಡ್ತೀವಿ. ಅವ್ರಿಗೆ ಟೆಂಡರ್ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ಜವಾಬ್ದಾರಿ ಕೆಲಸ ಮಾಡಿದ್ರೆ ಅಷ್ಟೇ ಅದೇ ರಿಕಾರ್ಡ್ ಮಾಡ್ತಾ ಇದ್ದಾರೆ. ಸರ್ ನಾ ಹೇಳೋದು ಸರ್ ಇಲ್ಲಿ ಸ್ಪೆಷಲ್ ಏನು ಕೆನಾಲ್ ಮಾಡ್ಕೊಂಡು ಗಟ್ಟಿಯಿಂದ ಹತ್ತಿಗುಡ್ಡ ನೀರಾವರಿ ಅಲ್ಲ ಆ ಕಡೆ ಹತ್ತಿಗುಡ್ಡ ನೀರಾವರಿ ಇದೆ. ನನಗೆ ಆನ್ಸರ್ ಮಾಡಬೇಕು. ಹತ್ತಿಗುಡ್ಡ ನೀರಾವರಿ ಇದೆ ಸರ್ ಅವ್ರು ಕಾಂಟ್ರಾಕ್ಟ್ ತಪ್ಪಾಗಿ ಸರ್ ಅದಕ್ಕೆ ಅವ್ರಿಗೆಲ್ಲ ನೀವು ಇಂಜಿನಿಯರ್ ಏನ್ ಮಾಡ್ತಾರೆ? ಕಾಂಟ್ರಾಕ್ಟ್ ತಪ್ಪಾಗಿದೆ ಅಂತ ಹೇಳಿದ್ರೆ ಇಂಜಿನಿಯರ್ ಸರ್ ಈಗ ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಪೂರ ಅವಶ್ಯಕತೆ ಇರಲ್ಲ. ಮತ್ತೆ ತಪ್ಪು ಕಳುವು ಮಾಡಿದ್ಮೇಲೆ ಅವ್ರು ಹಿಡ್ಕೊಂಡ್ ಬರ್ತೀವಿ ಅಂತ ಹೇಳಿದಾಗ್ತದೆ. ನೀವು ಸರ್ ಅವ್ರು ಪೇಮೆಂಟ್ ಕಳುವು ಮಾಡಿದ್ಮೇಲೆ ಅವ್ರು ಹಿಡ್ಕೊಂಡ್ ಜೈಲಿಗೆ ಹಾಕ್ತಾರೆ ಅಂತ ಇರ್ತದೆ. ಈಗ ಅವರು ಮಾಡಿದ 4 ದಿನದಲ್ಲಿ ನಾಮಕರಣ ಕಿತ್ಕೊಳ್ಳೋಗಿದೆ. 4 ದಿನ ಬಹಳ ದಿನ ಇಲ್ಲ ಸರ್ ಎಕ್ಚುಯಲ್ ರೀಸನ್ಸ್ ಅಂದ್ರೆ ನಮ್ದು ಒಂದು ವರ್ಕಿಂಗ್ ಅಂದ್ರೆ ನೀವು ಏನ್ ಹೇಳ್ತೀರಂದ್ರ ನಮ್ದು ಅಧಿಕಾರಿಗಳು ಏನಿದ್ರೆ ಕಾಂಟ್ರಾಕ್ಟರ್ ಅಂತ ಹೇಳ್ತೀವಿ. ಎರಡರಲ್ಲಿ ಇಂಜಿನಿಯರ್ಸ್ ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ನಿಮ್ ಡ್ಯೂಟಿ ನೀವು ಮಾಡ್ಬೇಕು. ನಿಮ್ಗೆ ಹೇಳಲ್ಲ ನಾವು ಭೇಟಿ ಆಗಿರ್ತಾನೆ ಅಂತ ಹೇಳ್ತೀವಿ. ನಾವು ಕಾಂಟ್ರಾಕ್ಟರ್ ನಾವು ಹೇಳಿ ಬರಲ್ಲ ಸರ್. ನಮ್ದು ಜವಾಬ್ದಾರಿ ಐತಿ ನಾವು ಮಾಡಿಸ್ಬೇಕಾಗುತ್ತೆ. ನಾವು ಸರ್ ಜವಾಬ್ದಾರಿ ಕೊಡ್ತೀವಿ ಸರ್. ಬಟ್ ಒಂದು ಸಮಸ್ಯೆ ಏನಂದ್ರೆ ಇಲ್ಲಿ ನಾವು ಮಾಡಿ ಮತ್ತೆ ಪುನಃ ಮಾಡ್ಬೋದು. ಜನರಿಗೆ ಸಂದೇಶ ಹೋಗ್ತದೆ ಅಂದ್ರೆ ಮತ್ತೆ ದುಡ್ಡು ಇಟ್ಟಿದ್ರು ಮತ್ತೆ ಮಾಡ್ಕೊಳ್ತಾ ಅಂತ ಹೇಳ್ತಾರೆ. ಇಲ್ಲ ಸರ್ ಈಗ ಒಂಥರ ನಮ್ಮ ಸಿಂಧೂರು